ಕೋಡುಬಳೆ ಅಂದ್ರೆ ಅಡುಕಲೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಶ್ರೀಮಂತಿಕೆಯ ಹಮ್ಮು ಬಿಮ್ಮು ಇರಲಿಲ್ಲ, ಹುದ್ದೆಗಳ ಬಿಮ್ಮಿರಲಿಲ್ಲ. ಪತಿ, ಮಕ್ಕಳು, ಮೊಮ್ಮಕ್ಕಳು 10 ಹುದ್ದೆಗೇರಿದ್ರು ಎಂದು ಅಹಂ ತೋರಿಸದಂತಹ ಒಂದು ಸರಳ ವ್ಯಕ್ತಿತ್ವದ ಮನೆಯೊಡತಿ ಅಂತಂದ್ರೆ ಅದು ಚೆನ್ನಮ್ಮ. ಮೊನ್ನೆ ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಂತಹ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಿನ್ನೆ ತಮ್ಮ ಆರಾಧ್ಯ ದೈವ ರಂಗನಾಥನ ಸನ್ನಿಧಿಯಲ್ಲಿ ನೆರವೇರಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮಣ್ಣಲ್ಲಿ ಮಣ್ಣಾದ ಚೆನ್ನಮ್ಮ, ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ರಾಜಕೀಯ ಭೇದ ಮರೆತು ಗಣ್ಯಾತಿಗಣ್ಯರಿಂದ ಅಂತಿಮ ನಮನ. ಹೃದಯ ಭಾರವೆನಿಸುವ ಕ್ಷಣ. ಪಾರ್ಥಿವ ಶರೀರದ ಮುಂದೆ ಕುಳಿತ ದೇವೇಗೌಡರ ಕಣ್ಣಾಲಿಗಳಲ್ಲಿ ನೀರು ಜಿನುಗುತ್ತಲೇ ಇತ್ತು. ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಹೆತ್ತವನ ಕಾಲಿಗೆ ನಮಸ್ಕರಿಸಿ ಕೆನ್ನೆಗೆ ಮುತ್ತಿಟ್ಟು ಬೀಳ್ಕೊಟ್ಟ ಕ್ಷಣ ನೆರೆದಿದ್ದವರ ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಳ್ಳುವಂತೆ ಮಾಡಿತು. ಶನಿವಾರ ಕಾಲನ ಕರೆಗೆ ಓಗೊಟ್ಟು ಇಹಲೋಕ ತ್ಯಜಿಸಿದ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ಮಣ್ಣಲ್ಲಿ ಮಣ್ಣಾದ್ರು. ಹರದನಹಳ್ಳಿಯಿಂದ ಹತ್ತಿರದಲ್ಲೇ ಇರುವ ಮಾವಿನಕೆರೆಯ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ದೈವಿಕರ ವೇದ ಮಂತ್ರಘೋಷಗಳೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮರ ಅಂತ್ಯಕ್ರಿಯೆ ಮಾಡಲಾಯಿತು. ಕಿರಿಯ ಮಗ ಎಚ್ ಡಿ ರಮೇಶ್ ಅಂತಿಮ ವಿಧಿವಿಧಾನ ಪೂರೈಸಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಚೆನ್ನಮ್ಮರಿಗೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನ ದೇವೇಗೌಡರಿಗೆ ಹಸ್ತಾಂತರಿಸಿದ ಕ್ಷಣ ಮತ್ತೊಂದು ರೀತಿಯ ಭಾವುಕತೆಗೆ ಸಾಕ್ಷಿಯಾಯಿತು. ಅಂತ್ಯಕ್ರಿಯೆಗಾಗಿ ಮಾವಿನಕೆರೆ ಬೆಟ್ಟಕ್ಕೆ ಚೆನ್ನಮ್ಮರ ಪಾರ್ಥಿವ ಶರೀರ ಕೊಂಡೊಯ್ಯುವ ಮುನ್ನ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದವು. ಚೆನ್ನಮ್ಮರಿಗೆ ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿ ಪೂಜೆ ನೆರವೇರಿಸಲಾಯಿತು. ಅಂತ್ಯಕ್ರಿಯೆ ಸ್ಥಳದಲ್ಲಿ ಪುತ್ರರಾದ ರಮೇಶ್, ಎಚ್ ಡಿ ರೇವಣ್ಣ, ಕುಮಾರಸ್ವಾಮಿ, ಮೊಮ್ಮಗ ಸೂರಜ್ ಚೆನ್ನಮ್ಮನವರ ಪಲ್ಲಕ್ಕಿಗೆ ಹೆಗಲು ಕೊಟ್ಟಿದ್ರು. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಚೆನ್ನಮ್ಮನಿಗೆ ಹೂವು, ತುಳಸಿ, ಪತ್ರೆ ಸಮರ್ಪಿಸಿದ್ರು. ಇನ್ನು ಶ್ಲೋಕದ ಮೂಲಕ ಪುತ್ರಿಯರಾದ ಅನುಸೂಯ, ಶೈಲಜಾ ಅಶ್ರುತರ್ಪಣಗೈದರು. ದಿನವಿಡೀ ಪತ್ನಿ ಪಾರ್ಥಿವ ಶರೀರದ ಮುಂದೆ ಕುಳಿತಿದ್ದ ದೇವೇಗೌಡರು ಅಂತಿಮ ವಿದಾಯ ಹೇಳುವ ವೇಳೆ ಕಣ್ಣೀರಾಕಿದ ಸನ್ನಿವೇಶ ಪ್ರತಿಯೊಬ್ಬರ ಮನ ಕಲುಕುವಂತಿತ್ತು. ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ರಾತ್ರಿ ಬೆಳಗ್ಗೆ ಶಕ್ತಿ ಕೊಟ್ಟರು. ನೋವು ಮಾಡಿದ್ರೆ ಕ್ಷಮಿಸುವಂತ ಬೇಡಿಕೊಂಡಿರುವೆ ಎಂದ ಎಚ್ ಡಿ ರೇವಣ್ಣ, ಕುಮಾರಸ್ವಾಮಿ ಇಬ್ಬರೂ ಕೂಡ ತಾಯಿಗೆ ಮುತ್ತಿಟ್ಟು ಕಣ್ಣೀರ ವಿದಾಯ ಹೇಳಿದರು. ನಾನು ಬದುಕಿರುವವರೆಗೂ ನಮ್ಮ ತಾಯಿ ನನ್ನ ಹೃದಯದಲ್ಲಿ ಇರ್ತಾರೆ. ಅವರು ಯಾವ ರೀತಿ ಜೀವನ ಮಾಡಿದ್ದಾರೆ ಅದನ್ನ ಮುಂದುವರಿಸುವೆ. ನಾನು ಏನಾದರೂ ನೋವು ಮಾಡಿದ್ರೆ ಕ್ಷಮಿಸು ಅಂತ ಬೇಡಿಕೊಂಡಿರುವೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಚೆನ್ನಮ್ಮರ ಅಂತ್ಯಕ್ರಿಯೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವರಾದ ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿ ಅಂತಿಮ ನಮನ ಸಲ್ಲಿಸಿದರು. ಚೆನ್ನಮ್ಮರ ಸಾವು ಇಳಿವಯಸ್ಸಿನ ದೇವೇಗೌಡರಿಗೆ ಅರಗಿಸಿಕೊಳ್ಳಲಾಗದ ನೋವು ತಂದಿದೆ. 72 ವರ್ಷ ಸಂಪ್ರದಾಯಬದ್ಧ ಸಂಸಾರ ನಡೆಸಿದ ಈ ಶತಮಾನದ ಆದರ್ಶ ಗೃಹಿಣಿ ಚೆನ್ನಮ್ಮ ಇನ್ನು ನೆನಪು ಮಾತ್ರ. ಆದರೆ ಅವರ ಹಾಕಿಕೊಟ್ಟಿರುವ ಹಾದಿ ಮಾತ್ರ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.